ನಮಸ್ಕಾರ ಸ್ನೇಹಿತರೆ, ಎಕ್ಸೆಲ್ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸೆಲ್ ಅಲ್ಲಿ ಬಿಸ್ಕೆಟ್ ಚಾರ್ಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಬ್ಲ್ಯಾಂಕ್ ಎಕ್ಸೆಲ್ ಫೈಲ್ನ ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ವ್ಯೂ ಅನ್ನೋ ಒಂದು ಮೆನುನಲ್ಲಿ ಗ್ರಿಡ್ ಲೈನ್ಸ್ ಅನ್ನೋದನ್ನ ಅನ್ಚೆಕ್ ಮಾಡ್ತೀನಿ, ಯಾಕೆಂದ್ರೆ ಇದು ನೀಟಾಗಿ ವೈಟ್ ಪೇಪರ್ ತರ ಕಾಣಿಸ್ಬೇಕು ಅಂತ, ಅದೇ ಉದ್ದೇಶ. ಅದಾದ ನಂತರ ನೀವು ಇನ್ಸರ್ಟ್ ಅಂತ ಮೆನುಗೆ ಹೋಗಿ ಇಲ್ಲಿ ಪೈ ಚಾರ್ಟ್ ಅಂತ ಇರೋ ಡ್ರಾಪ್ ಡೌನ್ ಅಲ್ಲಿ ಡೋನಟ್ ಚಾರ್ಟ್ ಅನ್ನೋದನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಏನೂ ಕಾಣಿಸೋದಿಲ್ಲ. ಇದಾದ ನಂತರ ರೈಟ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಡೇಟಾ ಅಂತ ಕೊಡಿ. ಸೆಲೆಕ್ಟ್ ಡೇಟಾ ಅಂತ ಕೊಟ್ಟಾಗ ನೋಡಿ, ಈ ಲೆಫ್ಟ್ ಸೀರೀಸ್ ಅಲ್ಲಿ ಇದೆಯಲ್ಲ ಲೆಜೆಂಡ್ ಎಂಟ್ರೀಸ್ ಅಂತ, ಇಲ್ಲಿ ನೀವು ಒಂದು ಸೀರೀಸ್ ನ ಆಡ್ ಮಾಡಬೇಕಾಗುತ್ತೆ. ಆಡ್ ಮಾಡಿ ಈ ಸೀರೀಸ್ ನಾನು ಡೋನಟ್ ಅಂತ ಕೊಡ್ತೀನಿ. ಇಲ್ಲಿ ನಿಮ್ಗೆ ಇಷ್ಟ ಬಂದಿದೆ ಹೆಸರು ಕೊಡ್ಬೋದು, ಬಟ್ ನಾನು ಇಲ್ಲಿ ನಮ್ಮ ರೆಫರೆನ್ಸ್ಗೆ ಡೋನಟ್ ಅಂತ ಕೊಡ್ತೀನಿ. ಸೀರೀಸ್ ವ್ಯಾಲ್ಯೂನಲ್ಲಿ ಇದನ್ನ ಡಿಲೀಟ್ ಮಾಡಿ 1 ಅಂತ 20 ಸಲ ನೀವು ಟೈಪ್ ಮಾಡಬೇಕಾಗುತ್ತೆ. 1, ಆ ಥರ 20 ಸಲ ನೀವು ಟೈಪ್ ಮಾಡಬೇಕಾಗುತ್ತೆ. ಇದು ಯಾಕೆ ಅಂತ ನಾನು ನಿಮಗೆ ಒಂದು ನಿಮಿಷದಲ್ಲಿ ಹೇಳ್ತೀನಿ. ನೋಡಿ, 20 ಸಲ ನೀವು ಟೈಪ್ ಮಾಡಿದಾಗ ನಿಮಗೆ ಇಲ್ಲಿ 20 ಐಕಾನ್ಸು, ಇಲ್ಲಿ 20 ಸೆಕ್ಷನ್ಸ್ ನಿಮಗೆ ಕ್ರಿಯೇಟ್ ಆಗುತ್ತೆ. ಯಾಕೆ ಇದು 20 ಸಲ ನಾನು ಟೈಪ್ ಮಾಡಿದೆ ಅಂತಂದ್ರೆ, ನಾನು 100ನ 5 ಡಿವಿಷನ್ ತರ 20 ಡಿವಿಷನ್ ನಾನು ಇಲ್ಲಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇದಾದ ನಂತರ ನಮಗೆ ಈ ಲೆಜೆಂಡ್ ಬೇಡ, ಸೊ ನಾನು ಇದನ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಬಟನ್ ಕೊಡ್ತೀನಿ. ಅದೇ ರೀತಿ ಡೋನಟ್ ಅನ್ನೋ ಹೆಡ್ಡಿಂಗ್ ಕೂಡ ಬೇಡ, ಇದನ್ನ ಕೂಡ ನಾನು ಡಿಲೀಟ್ ಮಾಡ್ಕೊತೀನಿ. ಆಯ್ತಲ್ಲ. ಅದಾದ ನಂತರ ಈ ಸೆಂಟ್ರಲ್ ರಿಂಗ್ ಇದೆಯಲ್ಲ, ಆ ರಿಂಗ್ ನ ನೀವು ಸೆಲೆಕ್ಟ್ ಮಾಡಿ, ಎಲ್ಲಾನು ಸೆಲೆಕ್ಟ್ ಆಗುತ್ತೆ. ಇದರಲ್ಲಿ ನಾನು ಫಾರ್ಮ್ಯಾಟ್ ಹೋಗಿ ಶೇಪ್ ಔಟ್ಲೈನ್ ಅಂತ ಇದೆಯಲ್ಲ, ಅದನ್ನ ನಾನು ನೋ ಔಟ್ಲೈನ್ ಅಂತ ಕೊಡ್ತೀನಿ. ಸೊ ಈಗ ನೋಡಿ, ನಮಗೆ ಕಂಪ್ಲೀಟ್ ಆಗಿ ಮರ್ಜ್ ಆಗಿರೋ ತರ ಕಾಣಿಸುತ್ತೆ. ಅದೇ ರೀತಿ ಈ ಶೇಪ್ ನ ಫಿಲ್ ಕೂಡ ನಾನು ಯಾವ್ದಾದ್ರು ಒಂದು ಲೈಟ್ ಕಲರ್ ನ ತಗೊಂತೀನಿ. ನೋಡಿ, ನಾವು ಇಲ್ಲಿ ಗ್ರೇ ಕಲರ್ ನ ತಗೊಳ್ಳೋಣ. ಆಮೇಲೆ ಶೇಪ್ ಎಫೆಕ್ಟ್ಸ್ ಅಲ್ಲಿ ನಾನು ಇದಕ್ಕೆ ಸ್ವಲ್ಪ ಗ್ಲಾಸಿ ಎಫೆಕ್ಟ್ ಕೊಡ್ತೀನಿ. ನೋಡಿ, ಪ್ರೀಸೆಟ್ ಹೋಗಿ ಪ್ರೀಸೆಟ್ 2 ಕೊಡ್ತೀನಿ. ಸೊ ಈಗ ನಮಗೆ ಒಂದು ರಿಂಗ್ ಬಂತು ಇಲ್ಲಿ. ಸೊ ಈ ಬಿಸ್ಕೆಟ್ ನ ಹೋಲ್ ಸೈಜ್ ಅನ್ನೋದನ್ನ ನಾವು ರೆಡ್ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಏನ್ ಮಾಡಬೇಕು ಅಂದ್ರೆ, ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಡೇಟಾ ಸೀರೀಸ್ ಕೊಡಿ. ನೋಡಿ, ಇಲ್ಲಿ ರೈಟ್ ಸೈಡ್ ಅಲ್ಲಿ ಡೋನಟ್ ಹೋಲ್ ಸೈಜ್ ಅಂತಿದೆ, ಇಲ್ಲಿ 75% ಇದೆ, ನಾನು ಇಲ್ಲಿ 50% ಅಂತ ಕೊಡ್ತೀನಿ. ನೋಡಿದ್ರಲ್ಲ, ಈಗ ಒಂದು ಬಿಸ್ಕೆಟ್ ಫಾರ್ಮ್ಯಾಟ್ ಅಲ್ಲಿ ಇದು ಬಂತು. ಇದು ನಿಮಗೆ ಫಸ್ಟ್ ಪಾರ್ಟ್ ಆಫ್ ದ ಚಾರ್ಟ್ ಇದು. ಈಗ ನೆಕ್ಸ್ಟ್ ಪಾರ್ಟ್ ಏನಪ್ಪಾ ಮಾಡಬೇಕು ಅಂತಂದ್ರೆ, ನಾನು ಎಲ್ಲೋ ಒಂದ್ ಕಡೆ ಇಲ್ಲಿ ಉದಾಹರಣೆಗೆ ನಾನು 35% ಅಂತ ಇಲ್ಲಿ ಟೈಪ್ ಮಾಡ್ಕೊತೀನಿ. ಅದರ ಪಕ್ಕದಲ್ಲಿ ನಾನು ಒಂದು ಫಾರ್ಮುಲಾ ಬರಿತೀನಿ, =1 - 35% ಅಂತ ಕೊಟ್ರೆ ನಾವು ಎಷ್ಟು ಟೈಪ್ ಮಾಡ್ತೀವೋ ಅದರ ರಿಮೈನಿಂಗ್ ಇಲ್ಲಿ ನಮಗೆ 100% ಅಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ 40% ಅಂದ್ರೆ ಮಿಕ್ಕಿದ್ದು 60% ಇಲ್ಲಿ ಬರುತ್ತೆ. ಸೊ ನಂತರ ಈ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಸೆಲೆಕ್ಟ್ ಡೇಟಾ ಅಂತ ಕೊಡಿ. ಸೊ ಈಗ ನಾವು ಇನ್ನೊಂದ್ಸಲಿ ಲೆಜೆಂಡ್ ಎಂಟ್ರೀಸ್ ಅಲ್ಲಿ ಆಡ್ ಮಾಡೋಣ. ಆಡ್ ಮಾಡಿ ಈ ಸೀರೀಸ್ ನೇಮ್ ನಾನು ಆಕ್ಚುಯಲ್ ಅಂತ ಏನೋ ಒಂದು ಹೆಸರು ಕೊಡ್ತೀನಿ. ನಂತರ ಈ ಸೀರೀಸ್ ವ್ಯಾಲ್ಯೂ ಇದೆಲ್ಲ, ಇದನ್ನ ನಾನು ಡಿಲೀಟ್ ಮಾಡಿ ಇವೆರಡನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿ ಓಕೆ ಕೊಡ್ತೀನಿ. ಆಗ ನಿಮಗೆ ಔಟರ್ ಲೇಯರ್ ಅಲ್ಲಿ ಒಂದು ರಿಂಗ್ ಒಂದು ಫಾರ್ಮ್ ಆಗುತ್ತೆ. ಇದನ್ನ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಚೇಂಜ್ ಸೀರೀಸ್ ಚಾರ್ಟ್ ಟೈಪ್ ಅಂತಿದೆಯಲ್ಲ, ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೋಡಿ, ಇಲ್ಲಿ ಆಕ್ಚುಯಲ್ ಅಂತ ಕೊಟ್ಟಿದ್ದೀನಲ್ಲ, ಅದನ್ನ ನೀವು ಸೆಕೆಂಡರಿ ಸೀರೀಸ್ ಅಂತ ಮಾಡ್ಕೊಳ್ಳಿ. ಆಗೇನಾಗುತ್ತೆ, ಈ ಸೆಕೆಂಡರಿ ಸೀರೀಸ್ ಅನ್ನೋದು ಹಿಂದ್ಗಡೆ ಇರೋ ಬಿಸ್ಕೆಟ್ ಫಾರ್ಮ್ಯಾಟ್ ಮೇಲೆ ಇದು ಕವರ್ ಆಗುತ್ತೆ. ನಂತರ ಆವಾಗಲೇ ಮಾಡ್ದಂಗೆ ಇದನ್ನ ಸೆಲೆಕ್ಟ್ ಮಾಡಿ ಫಾರ್ಮ್ಯಾಟ್ ಅಲ್ಲಿ ಶೇಪ್ ಔಟ್ಲೈನ್ ನ ನಲ್ ಕೊಡಿ, ಅಂದ್ರೆ ನೋ ಔಟ್ಲೈನ್ ಅಂತ ಕೊಡಿ. ಅದಾದ ನಂತರ ನೋಡಿ, ಈ ಬ್ಲೂ ಕಲರ್ ಇರೋದು ಆಕ್ಚುಲಿ ನಮಗೆ 40%, ಇದು ನಮಗೆ ಬೇಕಾಗಿರೋದು. ಬ್ಲೂ ಕಲರ್ ಮೇಲೆ ಒನ್ ಟೈಮ್ ಕ್ಲಿಕ್ ಮಾಡ್ತೀನಿ, ಇನ್ನೊಂದು ಟೈಮ್ ಕ್ಲಿಕ್ ಮಾಡಿದಾಗ ಬ್ಲೂ ಮಾತ್ರ ಸೆಲೆಕ್ಟ್ ಆಗುತ್ತೆ. ಇದಕ್ಕೆ ನಾವು ಬೇಕಾಗಿರೋ ಒಂದು ಡಿಫ್ರೆಂಟ್ ಕಲರ್ನ ನಾವು ಸ್ವಲ್ಪ ಡಾರ್ಕ್ ಕಲರ್ ಕೊಟ್ಕೊಳ್ಳೋಣ. ಇಲ್ಲಿ ಡಾರ್ಕ್ ಕಲರ್ ಕೊಟ್ಟು ಅದಕ್ಕೆ ಒಂದು ಗ್ಲಾಸಿ ಎಫೆಕ್ಟ್ ಕೊಡ್ತಾ ಇದ್ದೀನಿ ಇದಕ್ಕೆ. ಓಕೆ. ಅದಾದ ನಂತರ ಇಲ್ಲಿ ನಾನು ಫಿಲ್ ಅಂತ ಹೋಗಿ ನೋಡಿ, ಸಾಲಿಡ್ ಕಲರ್ ಅಂತ ಫಿಲ್ ಮಾಡಿದಾಗ ಇಲ್ಲಿ ನಿಮಗೆ ಟ್ರಾನ್ಸ್ಪರೆನ್ಸಿ ಅಂತ ಸಿಗುತ್ತೆ. ಟ್ರಾನ್ಸ್ಪರೆನ್ಸಿ ನಾನು ಒಂದು 30% ಕೊಡ್ತೀನಿ.
ನೋಡಿ ಟ್ರಾನ್ಸ್ಪರೆನ್ಸಿ ಕೊಟ್ಟಷ್ಟು ನಿಮಗೆ ನೋಡಿ 26% ಟ್ರಾನ್ಸ್ಪರೆನ್ಸಿ, ಒಂದು 30% ಕೊಡ್ತಾ ಇದ್ದೀನಿ ಇಲ್ಲಿ ಟ್ರಾನ್ಸ್ಪರೆನ್ಸಿ. ಬ್ಯಾಕ್ಗ್ರೌಂಡ್ ಅಲ್ಲಿರುವಂಥ ರಿಂಗ್ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ? ಅದಾದ ನಂತರ ಆರೆಂಜ್ ಕಲರ್ ಮೇಲೆ 2 ಸಲ ಕ್ಲಿಕ್ ಮಾಡ್ತೀನಿ, ಅಂದರೆ ಡಬಲ್ ಕ್ಲಿಕ್ ಅಲ್ಲ, ಸಿಂಗಲ್ ಕ್ಲಿಕ್ಗೆ ನಿಧಾನವಾಗಿ 2 ಸಲ ಕ್ಲಿಕ್ ಮಾಡಿ ಈ ಕಲರ್ನ ನಾನು ನೋ ಫಿಲ್ ಅಂತ ಕೊಡ್ತೀನಿ. ನೋಡಿದ್ರಲ್ಲ, ಆವಾಗ ನಮಗೆ ಬ್ಯಾಕ್ಗ್ರೌಂಡ್ ಅಲ್ಲಿ ಇರುವಂಥ ರಿಂಗ್ ಕಾಣಿಸುತ್ತೆ. ಈಗ ಈ ಔಟರ್ ಲೇಯರ್ ಅಲ್ಲಿ ಇದೆಯಲ್ಲ, ಈ ಔಟರ್ ಲೇಯರ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೂಡ ನಾನು ಶೇಪ್ ಔಟ್ಲೈನ್ನ ನೋ ಕೊಡ್ತೀನಿ. ಅದೇ ರೀತಿ ಶೇಪ್ ಫಿಲ್ ಕೂಡ ನಾನು ನೋ ಫಿಲ್ ಕೊಡ್ತೀನಿ. ಈಗ ಏನಾಯ್ತು ನೋಡಿ, ನೋಡಲ್ಲ, ಈಗ ನಾವೆಲ್ಲೇ ಮೂವ್ ಮಾಡಿದ್ರು ಕೂಡ ಅದು ಟ್ರಾನ್ಸ್ಪರೆಂಟ್ ಆಗಿ ಇದೆ. ಸೊ ಇದರ ಸೆಂಟ್ರಲ್ಲಿ ನಮಗೆ 40% ಅನ್ನೋದು ನಮಗೆ ಹೈಲೈಟ್ ಆಗಬೇಕು ಪ್ರತಿ ಸಲ ನಾವು ಚೇಂಜ್ ಮಾಡಿದಾಗ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದ್ರೆ, ಒಂದು ಟೆಕ್ಸ್ಟ್ ಬಾಕ್ಸ್ನ ಇನ್ಸರ್ಟ್ ಮಾಡಿ. ಇಲ್ಲಿ ಒಂದು ಟೆಕ್ಸ್ಟ್ ಬಾಕ್ಸ್ನ ಇನ್ಸರ್ಟ್ ಮಾಡಿ, ಈ ಟೆಕ್ಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ನೋಡಿ ಫಾರ್ಮುಲಾ ಬಾರ್ಗೆ ಹೋಗಿ = ನೀವು 40% ಕೊಟ್ಟಿದ್ರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಎಂಟರ್ ಮಾಡಿ. ಇಲ್ಲಿ ನಿಮಗೆ 40% ಅಂತ ಬರುತ್ತೆ. ಈ ಫಾಂಟ್ನ ನಾನು ಇಂಪ್ಯಾಕ್ಟ್ ಅಂತ ಚೇಂಜ್ ಮಾಡ್ತೀನಿ. ಇಂಪ್ಯಾಕ್ಟ್ ಅಂತ ಚೇಂಜ್ ಮಾಡಿ. ಸೊ ನಿಮಗೆ ಬೇಕಾದಷ್ಟು ಒಂದು ಮೀಡಿಯಂ ಸೈಜಲ್ಲಿ ಫಾಂಟ್ನ ಇಟ್ಕೊಳ್ಳಿ. ಇದಕ್ಕೂ ಕೂಡ ನಾನು ಈ ರೆಡ್ ಕಲರ್ ಏನು ಮ್ಯಾಚ್ ಆಗ್ತಾ ಇದೆ ಅದೇ ಕಲರ್ನ ನಾನಿಲ್ಲಿ ಚೂಸ್ ಮಾಡ್ತೀನಿ, ಸೆಂಟರ್ ಅಲೈನ್ಡ್. ಅದೇ ರೀತಿ ನಾನೇನು ಮಾಡ್ತೀನಿ ಅಂದರೆ, ಈ ಟೆಕ್ಸ್ಟ್ ಬಾಕ್ಸ್ಗೆ ಶೇಪ್ ಫಾರ್ಮೆಟ್ ಹೋಗಿ ಔಟ್ಲೈನ್ ಕೂಡ ನಿಲ್ ಕೊಡ್ತೀನಿ. ಅದೇ ರೀತಿ ಶೇಪ್ ಫಿಲ್ ಕೂಡ ನಾನು ನೋ ಫಿಲ್ ಅಂತ ಕೊಟ್ಟು ಇದನ್ನ ಈ ಸೆಂಟ್ರಲ್ಲಿ, ಇದಾದ ನಂತರ ಈ ಟೆಕ್ಸ್ಟ್ ಬಾಕ್ಸು ಮತ್ತೆ ಈ ಔಟರ್ ಅಲ್ಲಿ ಚಾರ್ಟ್ ಇದೆಲ್ಲ, ಇವೆರಡನ್ನು ಕಂಟ್ರೋಲ್ನ ಹೋಲ್ಡ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಗ್ರೂಪ್ ಅಂತ ಮಾಡ್ತೀನಿ. ನೋಡಿದ್ರಲ್ಲ, ಈಗ ಇದನ್ನ ನಾನು ಬೇಕಾದರೆ ವೈಟ್ ಕಲರ್ ಆಗಿ ಕನ್ವರ್ಟ್ ಮಾಡ್ಕೊತೀನಿ ಫಾಂಟು. ಈಗ ನೋಡಿ, ನೀವು 40%, 35%, ನೋಡ್ರಲ್ಲ, ಇಲ್ಲಿ ಕ್ರಿಯೇಟಿವ್ ಆಗಿ ನಿಮಗೆ ಫಿಲ್ ಆಗ್ತಾ ಹೋಗ್ತದೆ. ನೋಡಿ 76%, ಅದೇ ರೀತಿ 95%. ಸೊ ಇದೇನಂತಂದ್ರೆ ನಿಮಗೆ ಒಂದು ಬಿಸ್ಕೆಟ್ ಫಿಲ್ ಆಗ್ತಾ ಇರೋವಂಥ ಫೀಲಿಂಗ್ ನಿಮಗೆ ಬರುತ್ತೆ. ಇದು ತುಂಬಾನೇ ಕ್ರಿಯೇಟಿವ್ ಆಗಿರುವಂಥ ಚಾರ್ಟು. ಇದು ನೀವು ಎಲ್ಲೇ ನಿಮ್ಮ ಡೇ ಟು ಡೇ ಅನಾಲಿಸಿಸ್ ನಲ್ಲಿ ಬಳಸಿದ್ರೆ ಇದು ತುಂಬಾ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡುವಂತ ಒಂದು ಚಾರ್ಟ್. ನೋಡಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.